ಸೊ ಎಲ್ಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಮಾಡ್ತಾ ಇರೋದು ಪಾನಿಪುರಿ ಚಾಲೆಂಜು. ಸೊ ಒಟ್ಟು 3 ಜನ ಇಲ್ಲವ್ರೆ, ನಮ್ಮಮ್ಮ, ನನ್ನ ತಂಗಿ ಮತ್ತು ಚಂದನ. ಇವ್ರು 3 ಜನನು ಇವತ್ತು ಪಾನಿಪುರಿ ಚಾಲೆಂಜ್ ಮಾಡೋಕ್ಕೆ ನಾನಿವತ್ತು ಚಾಲೆಂಜಿಂಗ್ ವಿಡಿಯೋ ಅಂತ ಮಾಡ್ತಾ ಇರೋದು. ಸೊ ಇವಾಗ ಒಬ್ಬೊಬ್ರಿಗೆ 50-50 ಪುರಿಗಳೈತೆ. ಸೊ ಮತ್ತು ಅಲ್ಲಿ ಮಸಾಲೆ ಐತೆ ಮತ್ತು ಪಾನಿ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಸೊ ಒಟ್ಟು ನಾನು ಕೊಡೋ ಟೈಮಿಂಗ್ಸ್ ಎಷ್ಟಪ್ಪ ಅಂದರೆ 2 ಮಿನಿಟ್ಸ್ ಕೊಡ್ತೀನಿ. 2 ಮಿನಿಟ್ಸಲ್ಲಿ ಯಾರು ಎಷ್ಟು ಬೇಗ ತಿಂತಾರೆ, ಎಷ್ಟೆಷ್ಟು ತಿಂತಾರೆ ಅಂತ ಲೆಕ್ಕ. 2 ಮಿನಿಟ್ಸ್ ಆದಮೇಲೆ ಕೌಂಟರ್ ಸ್ಟಾರ್ಟ್ ಆಗುತ್ತೆ, ಯಾರು ಎಷ್ಟೆಷ್ಟು ತಿಂದರು. ಮತ್ತು ಇವಾಗ ಅಕಸ್ಮಾತ್ 2 ನಿಮಿಷ ಆದಮೇಲೆ ನಮ್ಮಮ್ಮ 3 ನಿಮಿಷಕ್ಕೆ ನಿಲ್ಸಿದ್ರು, ನನ್ನ ತಂಗಿ 3 ನಿಮಿಷದ 15 ಸೆಕೆಂಡ್ ನಿಲ್ಸಿದ್ದು, ಇವಳು ಒಂದು 3.5 ನಿಮಿಷಕ್ಕೆ ನಿಲ್ಸಿದ್ದು. ಈ ಥರ ಓಕೆನಾ. ಇದ್ರ ಯಾರು ನಿಲ್ಲಿಸ್ತಾರೆ, ಲಾಸ್ಟಲ್ಲಿ ಯಾರು ಬೇಗ ಖಾಲಿ ಮಾಡಿ ಮುಗಿಸ್ತಾರೋ ಅವ್ರಿಗೆ ಸರ್ಪ್ರೈಸಿಂಗ್ ಗಿಫ್ಟ್ ಐತೆ. ನಾನು ಇದು ಅಟ್ ಲಾಸ್ಟ್ ನನ್ನ ವಿಡಿಯೋದಲ್ಲಿ ಹೇಳ್ತೀನಿ, ಬಟ್ ಅಟ್ ಪ್ರೆಸೆಂಟ್ ಇವಾಗ ಕೊಡೋದಿಲ್ಲ. ಬಟ್ ಅದನ್ನ ಕೊಡ್ತೀನಿ ಒಟ್ಟಿನಲ್ಲಿ ಅವ್ರಿಗೆ ಈ ವಿಡಿಯೋದಲ್ಲಿ, ಸರಿನಾ. ಅಂದರೆ ಅಟ್ ಪ್ರೆಸೆಂಟ್ ಇವಾಗ ವಿಡಿಯೋದಲ್ಲೇ ಕೊಡಲ್ಲ, ಬಟ್ ಅದಕ್ಕೂ ಇನ್ನೊಂದು ಬ್ಲಾಗ್ ಐತೆ, ಅದನ್ನ ಮಾಡಿ ಅದನ್ನ ತೋರಿಸ್ತೀನಿ. ಸೊ ಈಗ ರೆಡಿನಾ? ಸರಿ, ಈಗ ನಮ್ಮ ಅಮ್ಮನ ಫೋನಲ್ಲಿ ಟೈಮಿಂಗ್ಸ್ ಹೇಳೋದ ಓಕೆನಾ. ನಮ್ಮ ಅಮ್ಮನ ಫೋನಲ್ಲಿ ಟೈಮಿಂಗ್ಸ್ನ ಸೆಟ್ ಮಾಡಿ ಸೊ ಈಗ ಗೈಸ್ ಇವಾಗ ಇಲ್ಲಿ ಟೈಮರ್ನು ಕೂಡ ಸೆಟ್ ಮಾಡ್ತೀನಿ. ಇವಾಗ 3 ಜನ ರೆಡಿ ಅವ್ರೆ ಹೇಳಿರೋ ರೀತಿ. ಒಟ್ಟ 50 ಪುರಿನೂ ಫುಲ್ ಕಂಪ್ಲೀಟ್ ಮಾಡಬೇಕು. ಯಾರು ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತಾ ಇರ್ತಾರೋ ಲ್ಯಾಪ್ ಮಾಡ್ತೀನಿ ಇಲ್ಲಿ ನಾನು, ಓಕೆನಾ. ಅವಾಗ ಅವ್ರದ್ದು ಎಷ್ಟು ನಿಮಿಷದಲ್ಲಿ ತಿಂದವ್ರೆ ಅಂತ ಗೊತ್ತಾಗುತ್ತೆ. 3, 2, 1 ಸ್ಟಾರ್ಟ್. ತಿಂದಿರೋರಿಗೆ ಎಕ್ಸೈಟ್ ಆಗಿರೋ ಸಿಗ್ತದೆ. ನಾನು ಇಷ್ಟಕ್ಕೆ ಚಂದನ ತುಂಬಾ ಫಾಸ್ಟ್ ಆಗಿ ತಿಂತವಳೆ, ಅವಳೆ ಗೆಲ್ಬೋದು. ನಮ್ಮ ಪುಟ್ಟಿನೂ ಬೀಟ್ ಮಾಡೋ ಥರ ಅವಳೆ. ಇವರಿಬ್ರು ಮಧ್ಯೆ ಕಾಂಪಿಟೇಷನ್ ನಡೀತೈತಿ ಈಗ. ಅಯ್ಯೋ ಚಲ್ಗಿಲ್ ಕಡೆ ಎಲ್ಲ ತಿಂತವಳೆ. 1.5 ನಿಮಿಷ ಆಗೋಯ್ತು, ಇನ್ನು ಬರೀ 30 ಸೆಕೆಂಡ್ಸ್ ಇರೋದು. 30 ಸೆಕೆಂಡ್ಸ್ ಆದ್ಮೇಲೆ ತಿನ್ಬೋದು, ಬಟ್ ಆದರೆ ಯಾರು ಬೇಗ ತಿಂತಾರೋ ಅವ್ರನ್ನ ವಿನ್ನರ್ ಅಂತ ಹೇಳ್ತೀನಿ. ಜಯಮ್ಮ ದೇವ್ರೇ ಹೇಳ್ತೀನಿ. ಜಯಮ್ಮ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ? ನೀನೇನ್ ಮಮ್ಮಿ, ಏನೋ ಪಾನಿಪುರಿ ಅಂಗಡಿಲಿ ಹಾಕೊಡ್ತಾರಲ್ಲ ಅವಾಗ ನಿಧಾನಕ್ಕೆ ತಿಂತಾರಲ್ಲ, ಅಷ್ಟ್ರ ಮಟ್ಟಕ್ಕೆ ತಿಂತಿದ್ದೀರಾ ಮಮ್ಮಿ. ಚಂದನ ಮತ್ತೆ ಪುಟ್ಟಿ ಇಬ್ರು ಕಾಂಪಿಟೇಷನ್ ಅಲ್ಲಿ ಅವ್ರೆ. ಬಂದ ಇಲ್ಲಿ ಇವನೊಬ್ಬ. ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಏನಾ ಏನಿಲ್ವಂತೆ. ತಿನ್ರಿ. ಚಂದನ ಪಾನಿ ಕುಡ್ಕೊಳೆ, ಇಲ್ಲ 11 ಕಡೆ ಹೋಯ್ಕೋ. मजा आया. ಅಯ್ಯೋ ದೇವ್ರೆ, ಎಲ್ಲ ಅಲ್ಲಿಗೆ ಚೆಲ್ಬಿಟ್ಟು ವಾಪಸ್ಸು. ತಿನ್ನು ಬೇಗ.
3 ನಿಮಿಷನೇ ಆಗೋಯ್ತು ಆಗ್ಲೇನೆ. ಲ್ಯಾಪ್ ನೋಡೋದು ಯಾರು ಬೇಗ ತಿಂತಾರೆ ಅಂತ. ವಾ ಪುಟ್ಟಿ ಇದಕ್ಕೆ ಚೆಲ್ಬಿಟ್ಲತೆಗೆ. ಅಯ್ಯೋ ದೇವ್ರೇ, 4.5 ನಿಮಿಷ ಆಯ್ತು. ಈ ಗ್ಯಾಪಲ್ಲಿ ಸುಲೇಮನ್ ಬಂದಂಗೆ ಬಂದವ್ರೆ. ಸಂದೀಪ್ ಸುಲೇಮನ್ ನಂಗೆ. ಚಂದನನೇ ವಿನ್ನರ್ ಆಗೋದು. ಚಂದನ ಗೆದ್ದನೆ ಜೋರ ಕಿರ್ಸ್ಬಿಟ್ಟು ಹೇಳ್ತೀನಿ. ಅಯ್ ಪಾನ್ ಯಾಕೋ. ಓ ಏನ್ ಫ್ರೂಟ್ ಸಾಲಿಡ್ ಅನ್ಕೊಂಬಿಟ್ಟವ್ರಲ್ಲಪ್ಪ. ತಿಂತೀಯಾ? ಭಾನುವಾರ ಉಪವಾಸ ಸರ್. ಟೇಸ್ಟೇ ಇಲ್ಲ. ಖಾಲಿ ಆದ್ರೆ ಇಲ್ಲಿ ಎತ್ತೋ ಹಾಕೋ. ಇಲ್ಲೇ ಇದೆಯಲ್ಲ ಅದಕ್ಕೇನೆ. 4 ಪುರಿ ಐತೆ ಚಂದನಂದು. ಸರ್ಪ್ರೈಸ್ ಗಿಫ್ಟ್ ಐತೆ ಅಂತ ಹೇಳಿದೆ. ಆ ಸರ್ಪ್ರೈಸ್ ಗಿಫ್ಟ್ ಏನಂತ ಅವರೇ ಹೇಳ್ತಾರೆ. ನಿಮಿಷ ನೋಡದ ತಿಂದು ಬೇಗ. ಒಂದೇ ಒಂದು ಪುರಿ ಇರೋದು. ಇವಾಗ ಟೈಮ್ ಕೊಟ್ಟು ತಿನ್ನೋದು ಒಂದು ಪುರಿನ. ಇವಳ ಹತ್ರ ಇನ್ನೂ ಇಷ್ಟೊಂದು ಪುರಿ ಐತೆ. ಇವಳು ಇಷ್ಟು ಪುರಿ ತಿನ್ನೋಸಲ್ಲ ಅವಳು ನಿಧಾನ ತಿಂತಾಳೆ. ತಿಂದು ಮುಗಿಸೋದು. ಚಂದನ ವಿನ್ನರ್. ಇವಳು 5 ಲ್ಯಾಪ್ ಮಾಡೋದ. 5 ನಿಮಿಷ 59 ಸೆಕೆಂಡು 63 ಮಿಲಿ ಸೆಕೆಂಡ್ಗೆ ಮುಗಿಸೋಳೆ. ಸೊ ನೆಕ್ಸ್ಟು ನೋಡೋದ. ಖಾಲಿ ಮಾಡಿ ನೋಡೋದ ಎಷ್ಟು ನಿಮಿಷ ತಗೊಂತೀರಾ ಖಾಲಿ ಮಾಡೋಕ್ಕೆ ಅಂತ. ಪರವಾಗಿಲ್ಲ ತಿನ್ಬ. ಇಲ್ಲ ಕಾಂಪಿಟೇಷನ್ ಇದು. ಸುಮ್ ತಿನ್ನು ನೀನು. ಅವಳಿಗೆ ಏನಾರ ಆದಾಗ ನೀನು ಅದನ್ನ ಅಡ್ವಾಂಟೇಜ್ ತಕೊಂಡು ನೀನು ತಿನ್ಕ ಖಾಲಿ ಮಾಡಬೇಕು. ತಿನ್ನಿ. ಅಯ್ಯೋ ಏ ತಿನ್ನಮ್ಮ ನಿನ್ಪ ನೀನು. ನಿಂಗೂ ಸಾಕಾ? ಸೊ ನೀವು ನೋಡ್ಬೋದು ಈ ಒಂದು ಗೇಮಲ್ಲಿ ನಮ್ಮ ಚಂದನ ಅವರೇ ಗೆದ್ದಿರೋದು. ಸೊ ಸ್ಟಾಪ್ ಮಾಡ್ಬಿಡ್ದ ಫಸ್ಟು. ಒಟ್ಟು ನಮ್ಮಮ್ಮ 7 ನಿಮಿಷ ತಗೊಂಡವ್ರೆ. 7 ನಿಮಿಷ ಇದ್ರ ಸೆಕೆಂಡ್ ಏನೋ ತಗೊಂಡವ್ರೆ. ಸೊ ಇವಾಗ ಆಲ್ಮೋಸ್ಟ್ ನಮ್ಮಮ್ಮ 50ಲಿ 1 2 3 5 10 15 ಮಿಕ್ಸವ್ರೆ. ಅಂದರೆ ಅಲ್ಲಿ 35 ಪುರಿ ತಿಂದವ್ರೆ. ನನ್ನ ತಂಗಿ ಅವಳು 40 ಪುರಿ ತಿಂದವಳೆ. ಚಂದನ ಒಬ್ಳೆ. ನಮ್ಮಮ್ಮ 35 ತಿಂದವ್ರೆ. ನನ್ನ ತಂಗಿ 40 ತಿಂದವಳೆ. ಚಂದನ 50 ತಿಂದವಳೆ. ಅಲ್ಲಿಗೆ ಗೆದ್ದಿದ್ದು ಚಂದನನೇ. ಸೊ ಚಂದನ ಬೈಲಿ. ಸರಿ ಸರಿ ಈಗ ನಿನ್ ಗಿಫ್ಟ್ ಏನ್ ಬೇಕು ಹೇಳು. ನೀವೇನ್ ಕೊಡ್ತೀರಾ ಅದು. ನಿಂಗೇನ್ ಬೇಕು ಹೇಳು. ನಿಂಗೇನ್ ಬೇಕು ಹೇಳು. ಆಯ್ತು ನೀವ್ ಏನ್ ಕೊಡ್ತೀರಾ ಅದು. ನಿಂಗೇನ್ ಬೇಕು. ಇವಾಗ ಏನೋ ನಿಂಗೆ ಏನಾರು ಬೇಕು ಏನೋ ತಗೋಬೇಕು ಅಂತ ಅನ್ಕೊಂಡಿರ್ತಲ್ಲ. ಸರಿ ಓಕೆ. ಇವಾಗ ಏನಪ್ಪ ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನಾನು ಮೆನ್ಷನ್ ಮಾಡಿರ್ತೀನಿ. ಅವ್ಳಿಗೆ ಏನು ಕೊಡಿಸ್ತೀನಿ ಅಂತ.
ಅವಳು ಏನಾರ ಕೊಡ್ಸು ಅಂತ ಹೇಳ್ತಾಳೆ. ಸೊ ನೋಡೋಣ. ಇದೇ ಪ್ರಶ್ನೆ ನಮ್ಮ ಅಮ್ಮಂಗೆ ನನ್ನ ತಂಗಿ ಕೇಳಿದ್ರು, ಅವ್ರು ಏನಾದ್ರು ಸರಿಯಾಗಿರೋದು ಟ್ಯಾಕ್ಸ್ ಹಾಕಿದ್ರು. ಬಟ್ ಇವಾಗ ಇವಳನ್ನ ಕೇಳಿರೋದಕ್ಕೆ ಇವಳು ಏನಾದರೂ ಕೊಡಿಸು ಅಂತ ಹೇಳವಳೆ. ಸೊ ಪಪ್ಪಚ್ಚಿ ನಾನು ಯೋಚನೆ ಮಾಡಿ ಒಂದು ಸ್ವಲ್ಪ ಒಳ್ಳೆ ಗಿಫ್ಟ್ನೇ ತೆಗ್ದು ಅವಳು ಕೊಡ್ತೀನಿ. ಅದನ್ನ ನಾನು ನನ್ನ ಇನ್ಸ್ಟಾಗ್ರಾಮು ಆಲ್ ಇನ್ ಒನ್ ಕನ್ನಡಿಗ ಅನ್ನೋ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಓಕೆನಾ? ಸೊ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋನ ಕೂಡ ಹಾಕ್ತೀನಿ. ಆ್ಯಂಡ್ ಸರ್ಪ್ರೈಸಿಂಗ್ ಒಂದು ವೀಡಿಯೋ ಬರುತ್ತೆ ನಿಮಗೋಸ್ಕರ. ಆ್ಯಂಡ್ ಕೆಲವು ಜನಕ್ಕೆ ನೋಡೋದ ಆದಷ್ಟು ಬೇಗ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ